ಯಾಕೆ ಸರ್ ಏನಾಯ್ತು? ಏನಿಲ್ಲ ಮೇಡಮ್, ನಂದಲ್ಲಿ ಫೋನ್ ಅಲ್ಲೇ ಮರೆತಿಟ್ಟು ಬಂದಿದ್ದೆ ರೀ, ತೊಗೊಂಡು ಹೋಗ್ತೀನಿ ರೀ. ಸರಿ ತಗೋಗ್ರಿ. ಸರಿ ಮೇಡಮ್, ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ರಿ. ಆಯ್ತು. ಸರಿ. ಒಂದು ಎರಡು ಇಡ್ಲಿ ಹಾಕು. ಹಲೋ ಮೇಡಮ್ ಅವರ. ಬಸವ್ರಿ, ಅಂಗನವಾಡಿಗೆ ಬಿಟ್ಟು ಬರ್ಬೇಕಾಗಿತ್ತು ರೀ. ಹಾಂ ಬಂದ್ರಿ, ನಾಷ್ಟ ಮಾಡಾಕತ್ತೀನಿ. ಸರಿ, ನಾನು ರೆಡಿ ಆಗ್ತೀನಿ. ಆಯ್ತು. ನಮಸ್ತೆ, ಕುಂದ್ರಿ. ಕುಂದ್ರ. ಮೇಡಮ್ ಒಂದು ನಿಮಿಷ ಚಾಕ್ಲೇಟ್ ಕೊಟ್ಬಿಡ್ತೀನಿ ಎಲ್ಲರಿಗೆ. ಸುಮ್ ಕುಂದ್ರಲ್ಲ, ಇನ್ಮೇಲಿಂದ ಡೈಲಿ ಅಂಗನವಾಡಿಗೆ ಬರ್ತಿರಲ್ಲ, ಡೈಲಿ ಬಂದ್ರೆ ಡೈಲಿ ನಿಮ್ಗೆ ಚಾಕ್ಲೇಟ್ ಕೊಡ್ತೀನಿ ಅಂತ. ಸರಿ ಮೇಡಮ್, ಹೋಗಿ ಬರ್ತೀನಿ ರೀ ನಾನು. ನಿಮಗೂ ಒಳ್ಳೇದಾಗ್ಲಿ, ಹಂಗೆ ಮಕ್ಳಿಗೂ ಒಳ್ಳೇದಾಗಲಿ. ಮೇಡಮ್ ಅವರ, ಮೊದಲನೇ ದಿನದ ಕೆಲಸದ ಅನುಭವ ಹೆಂಗಿತ್ರಿ? ಒಂಥರ ಚೆನ್ನಾಗಿತ್ರಿ. ಆ ಚಿಕ್ಕ ಮಕ್ಳು ಅಳು ನಗು ಒಂಥರ ನೆಮ್ಮದಿ ಇತ್ರಿ. ಆ ಚಿಕ್ಕ ಮಕ್ಳು ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಾವ. ಆ ಸೌಂಡ್ ಎಲ್ಲ ಇರಿಟೇಷನ್ ಆಗಲ್ರಿ ನಿಮ್ಗೆ? ನನಗೆ ನಂಗೆ ಅನ್ಸಂಗಿಲ್ರಿ. ಚಿಕ್ಕ ಮಕ್ಕಳು ಹಿಂಗೆ ನೋಡಿದ್ರೆ ದೇವ್ರ ಸಮಾನ ಅಂತ ಕರೀತಾರ್ರಿ. ಈ ಕೆಲಸ ಮಾಡ್ಬರಕ್ ನಾ ಪುಣ್ಯ ಮಾಡಿರ್ಬೇಕ್ರಿ. ನಾನು ನಿಮ್ಮನ್ನ ನೋಡಕ್ ಭಾಳ ಪುಣ್ಯ ಮಾಡಿ ಬಿಡ್ರಿ. ಏನಂದ್ರಿ? ಏನಿಲ್ರಿ. ಸರಿ, ನಾಳೆ ನಂದು ಸಂಡೇ ರಜೆ ಅದ ರೀ. ನಾ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದೆ. ಸೊ ನೀವು ಫ್ರೀ ಇದ್ದ ಬರ್ತೀರಿ? ಫ್ರೀ ಇದ್ರಲ್ರಿ, ನಾ ಯಾವಾಗಲೂ ಫ್ರೀನೇ ಇರ್ತೀನಿ ರೀ. ಆ್ಯಕ್ಚುಲಿ ನಾನು ನಾಳೆ ರಜೆ ಹಾಕಿದ್ದೆ ರೀ. ರಜೆ ಯಾಕೆ ಮಾಡಿದ್ರಿ ನೀವು? ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟದ್ರಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದೇಳಿ. ಸುಸ್ತ ಅಂತ ಹೇಳಕತ್ತೀರಿ? ಇಲ್ಲ, ನೀವು ರೆಸ್ಟ್ ಮಾಡ್ರಿ, ನಾನು ಹೋಗ್ಬರ್ತೀನಿ ಅಂತ. ಮೇಡಮ್ ಅವರ, ದೇವ್ರ ಗುಡಿಗೆ ಹೋಗಿ ಅಂತ ಸುಸ್ತೀರಿ, ಬರ್ತೀನಿ ತೋರಿ ನಾನು. ಸರಿ ರೀ, ಹಂಗದ ನಾನು ಒಂಚೂರು ಫ್ರೆಶ್ ಅಪ್ ಆಗ್ತೀನಿ ರೀ, ನಾಳೆ ಬರ್ರಿ ಹಂಗಂದ್ರೆ. ಸರಿ ಮೇಡಮ್, ನಾನು ಆಟೋ ಕೊಟ್ಟು ಬರೋಕ್ರಿ ಹೋಗ್ಬರ್ತೇನೆ ರೀ. ಹಲೋ ಹಲೋ ಬಸವ್ರೆ. ಹಾಂ
ಹಾಂ, ಮನೆಗೆ ಒಂಚೂರು ರೇಷನ್ ಬೇಕಾಗಿತ್ತು ರೀ. ಅಧ್ಯಕ್ಷರ, ಹಾ ಬಾ ಬಸ್ಸು, ಬಾ ಕುಂದ್ರ ಬಾ. ಏನಪ್ಪ ಬಸ್ಸು? ಟೀಚರ್ ರೇಷನ್ ತಗೊಂಬ ಅಂತಂದೇಳಿ ಫೋನ್ ಹಚ್ಚಿದ್ರಿ. ಹೌದಾ, ಆಯ್ತು. ಆ ಶೆಟ್ರ್ ಅಂಗಡಿಗೆ ಏನೇನ್ ಬೇಕು ನೋಡು, ರೇಷನ್ ಎಲ್ಲ ಹೆಚ್ಚಿಗೆನ ತಗೋ. ಏನೋ ನಮ್ಮ ಕಡೆಯಿಂದ ಕಡಿಮೆ ಆಗಬಾರ್ದು. ಅದ್ರದಲ್ಲ ನನ್ನ ಹೆಸರೇ ಲೆಕ್ಕ ಹಚ್ಚಿಡು, ನಾ ಫೋನ್ ಪೇ ಮಾಡಿ ಅವ್ರಿಗೆ ಹೇಳ್ತೀನಿ. ಶೆಟ್ರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ತಗೊಂಡ್ಬಿಡು. ಸರಿ ರೀ ಅಧ್ಯಕ್ಷ. ನಿಂದ ಆಟೋನ ಕಾಣವಲ್ಲೋ ಬಸ್ಸು? ಇಲ್ರಿ, ನಾಳೆ ರಜೆ ಮಾಡಿದ್ರಿ, ಹಿಂಗಾಗಿ ಅಲ್ಲೇ ಮಾಲಕರ ಕಡೆ ಬಿಟ್ಟು ಬಂದಿನಿ. ಮೊದ್ಲೇ ಸಲ ಅನ್ಸುತ್ತ ನೀ ರಜೆ ಮಾಡಿದ್ದೆ ಕೆಲ್ಸಕ್ಕೆ. ಯಾಕೆ ಆರಾಮ ಐತಿಲ್ಲ? ಆರಾಮ ಅದೇನ್ರಿ, ನಂಗೇನಾಗಿಲ್ಲ. ಹಂಗ ಸುಮ್ಮ ಬ್ಯಾಸರ ಆಗಿತ್ರಿ, ಅದ್ರ ಸಂಬಂಧ ನಾಳೆ ಒಂದಿನ ರಜೆ ಮಾಡಿದ್ರ ಅಂತ ಮಾಡಿದ್ರಿ. ಹೌದಾ, ಸರಿ. ಹಂಗಾದ್ರೆ ರೇಷನ್ ತಗೊಂಡು ಹೋಗಿ ಟೀಚರ್ಸಿಗೆ ಕೊಟ್ಬಿಡು. ಮತ್ತೇನ್ರ ಬೇಕಪ್ಪ ಅಂದ್ರೆ ನಾಳೆ ಬಂದು ಭೇಟಿಯಾಗಿ ನನಗೆ. ಸರಿ ಅಧ್ಯಕ್ಷ, ಹಂಗಂದ್ರೆ ಹೋಗ್ಬರ್ತೀನಿ. ಸರಿ, ಹೋಗ್ಬಾ. ಬಸ್ಸ ಏನಿದೆ ರೇಷನ್? ಇಷ್ಟು ರೇಷನ್ ಅಂದ್ರೆ ನಿಮ್ಮ ಅಧ್ಯಕ್ಷ ಏನಾರ ದೊಡ್ಡ ಪಾರ್ಟಿನ ಇಟ್ಟಾನ? ಏನು ಮಾಡೋಣ? ಪಾರ್ಟಿ ಏನಲ್ರಿ, ಟೀಚರ್ ಮನೆಗೆ ರೇಷನ್ ತೊಗೊಂಡು ಹೊಂಟಿದ್ದೆ. ಟೀಚರ್ ಮನೆಗೆ? ಅವತ್ತ ಎಷ್ಟು ದೊಡ್ಡ ಹೇಳಿದಲ್ಲಪ್ಪ, ನಾ ಟೀಚರ್ ಮನೆ ಆಳೋನು ಇದನ್ನು ಅಂತ ಕೇಳಿದೆ. ಇವತ್ತು ಯಾಕೆ ತೊಗೊಂಡು ಹೊಂಟಿದಿ? ಅದೆಲ್ಲ ನಾನು ಪರ್ಸನಲ್ ರೀ, ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನೀ ಹೇಳಿದೆ ಯಾಕ್ಲೆ? 3 ಹೊತ್ತು ಆ ಟೀಚರ್ ಹಿಂದ ಅಡ್ಡಾಡ್ತಿಯಲ್ಲ, ಆಕೆಗೆ ನಿನಗೇನು ಸಂಬಂಧ ಐತೆನಾ? ಅಧ್ಯಕ್ಷರು ಹೇಳ್ಯಾರ, ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಅನುಕೂಲ ಮಾಡಿಕೊಡು ಅಂತ ಹೇಳಿ. ಅನುಕೂಲ ಮಾಡ್ಕೊಡಕ ಆಕೆ ನಿನಗೆ ಅಕ್ಕೋ ತಂಗ್ಯೋ ಏನಾನ ಅದ ಗಾದ್ಲ ನಿಮ್ಮಿಬ್ಬರು ನಡುವೆ? ಸಿಗ್ರಿ ಮಕ್ಳು ನೋಡ್ತೀನಿ, ನಿನಗ ನಿಮ್ಮ ಅಧ್ಯಕ್ಷಿಗ ಸೇರ್ಸೆ ಐತಿ. ಹಿಂಗೆಲ್ಲ ಮಾತಾಡೋದು ಸರಿ ಕಾಣಂಗಿಲ್ರಿ. ಅಂಗನವಾಡಿ ಟೀಚರ್ ಕೆಲ್ಸಕ್ಕೆ ಅವ್ರು ಬಂದಾರ, ಅಧ್ಯಕ್ಷರು ಅವ್ರಿಗೆ ಹೆಲ್ಪ್ ಮಾಡಂತ ಅಂದಾರ, ನಾ ಹೆಲ್ಪ್ ಮಾಡಕತ್ತೀನಿ ಅಷ್ಟ. ಮೇಡಮರ, ಮೇಡಮರ, ಹಾಂ ಬರ್ರಿ. ಸಿಕ್ಕಾಪಟ್ಟೆ ವಜ್ಜೈತ್ರಿಪ್ಪ. ಅಯ್ಯೋ ಪಾಪ. ಪಾಪನ ಅಷ್ಟೇನು ವಜ್ಜಿಲ್ ಬಿಡ್ರಿ. ಮತ್ತೆ ಮೇಡಮರ, ನಿಮಗೆ ನಾನು ನೋಡಿದ್ರೆ ಏನು ಅನ್ಸುತ್ತೆ ಹೇಳ್ರಿ? ಅಂದ್ರೆ ಯಾವ ಥರ? ಅಂದ್ರೆ ನನ್ನ ಬಗ್ಗೆ ಅಭಿಪ್ರಾಯ. ಓ, ಹಿಂಗೆ ಕೇಳಿದ್ರಿ? ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಾರಿ. ನಿಮ್ಮ ಕೆಲ್ಸದ ಜೊತೆಗೆ ಇನ್ನೊಬ್ರು ಕೆಲಸನ ಮಾಡ್ಕೊಡ್ತೀರಿ. ಈಗಿನ ಕಾಲದ ಫಾಲ್ತು ಹುಡುಗರು ಎಲ್ಲರೂ ಬರೀ ತಿರ್ಗಾಡ್ಕೊತ ಇರ್ತಾರ, ಆದ್ರೆ ನೀವು ಆಟೋ ಓಡಿಸ್ಕೊಂತ ನಿಮ್ ಜೀವನ ನಡ್ಸಾಕತ್ತೀರಿ. ಅದ್ ಸರಿ, ಈ ಕ್ವೆಶನ್ ಯಾಕ್ರಿ? ಏನಿಲ್ಲ ಅಲ್ರಿ, ಹಂಗ ಸುಮ್ಕೆ ಇದೆ. ಅಲ್ಲ, ಹಲೋ, ಇದು ಸಾಯಂಕಾಲ ಎಲ್ಲ ಊಟಕ್ಕೆ ಬಂದ್ಬಿಡ್ರಲ್ರಿ. ಸ್ವಲ್ಪ ನಾನು ನನ್ನ ಫ್ರೆಂಡ್ ಜೊತೆ ಹೊರಗೆ ಹೊಂಟಿದ್ದೆ ರೀ. ಹ್ಞೂ ಸರಿ. ಹಲೋ ಹಲೋ ಹಲೋ, ಇದು ನಾಳೆ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡ್ರಿ. ಇಲ್ರಿ, ಬೆಳಿಗ್ಗೆ ಲಘು ಬರ್ತೀನಿ ತಾಳ್ರಿ. ಅಣ್ಣ ಟೈಮ್ ಮೊದ್ಲು ಹೇಳಣ್ಣ. ಒಂದ್ 5 ನಿಮಿಷ ನಿಂದ್ರಲಿ, ಪ್ರಾಸ ಕರೆಕ್ಟ್ ಆಗೋದೈತಿ. ಪ್ರಸಾದ್ ಆಲ್ಬಮ್ ಸಾಂಗ್ ಮಾಡ್ತೀಯಣ್ಣ? ಹೌದಲ್ಲ, ಸುಮ್ಮನೆ ಲೆಟರ್ ಬರೋದು ಕೊಟ್ರ ಸರಿ ಇರಂಗಿಲ್ಲ. ಒಂದ್ ಕವನ ಹಾಕ್ಬಿಡ ಅದ್ರಾಗ. ಹಾ ಹೇಳಣ್ಣ. ಅದನ್ನ ಯೋಚನೆ ಮಾಡಕತ್ತೀನಿ, ತಡಿಲೇ. ಬಸ್ಸು ಅಣ್ಣ, ಸುಮ್ಮನೆ ಕುಂದ್ರಿ, ಅದಕ್ಕೆ ಕೊಡಕತ್ತಿ. ನಾಳೆ ರಜೆ ಐತಿಲ್ಲ? ನಿಂದ ಸವಾಸ ಆತು, ಸರಿ ಯೋಚನೆ ಮಾಡು. ಸರಿ ಬರ್ಕೊ. ಹೇಳಣ್ಣ. ಮೊದಲ ಬಾರಿ ನಿನ್ನ ಕಂಡಾಗ ಕೊಟ್ಬಿಟ್ಟೆ ಮನ್ಸು, ಅದಾದ್ಮೇಲೆ ನಿನ್ ಬಗ್ಗೆ ಕಾಣ್ತಿದ್ದೆ ಅರಿವು ಕನ್ಸು. ನಮ್ಮಿಬ್ಬರ ಮಧ್ಯೆ ಬರ್ದೇ ಇರ್ಲಿ ಯಾವ್ದೇ ಕೋಪ ಮನ್ಸು, ಕಣ್ಮುಚ್ಚಿ ಬಡವನ್ ಪ್ರೀತಿನ ಕರುಣಿಸು. ಈ ಕವನ ಹಾಕಿ ಲೆಟರ್ ಬರ್ಕೊಟ್ಬಿಟ್ರೆ ಹೆಂಗಿರುತ್ತೇಳ? ಕ್ಯಾಟ್ರಿಸಿ ಮಕ್ಕ ಹೆಂಗಿರ್ತ? ಯಾಕ್ಲಿ? ಇದು 2019 ಅಲ್ಲ, 2026. ಅಪ್ಡೇಟ್ ಆಗ ಸ್ವಲ್ಪ. ಸಾರಿ ಫಾರ್ ದ ಮಿಸ್ಟೇಕ್. ನಿಮ್ಮನ್ನ ನೋಡಿದ ಮೊದಲೇ ದಿನದಿಂದ ನಿಮ್ಮ ಮೇಲೆ ಒಂದು ಫೀಲ್ ಉಟ್ಕೊಂಡ್ಬಿಡ್ತ. ಆ ಫೀಲ್ ಲವ್ ಕ್ರಶ್ ಅಂತ ಗೊತ್ತಾಗ್ಲಿಲ್ಲ. ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ನೀವು ನನಗಿಂತ ದೊಡ್ಡವರು, ಅದಕ್ಕೆ ಒಂದು ಸ್ವಲ್ಪ ಹೆದರಿಕೆ ಆತ. ಹಂಗಂತನೇ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗಿಂತ ರಾಧಿಕಾ ಪಂಡಿತ್ ಅವ್ರು 2 ವರ್ಷ ದೊಡ್ಡವರು ಹೇಳ್ತಾರ ಪ್ರೀತಿಗೆ ಕಣ್ಣಿಲ್ಲ ಅಂತಂದೇಳಿ. ನೀವು ಹ್ಞೂ ಅಂದ್ರೆ ಇವತ್ತು ಆಟೋ ಡ್ರೈವರ್ ಆಗಿರೋ ನಾನು ನಾಳೆ ಆಟೋ ಮಾಲೀಕ್ ಆಗ್ಬೋದು. ಹ್ಞೂ ಅನ್ಲಿಲ್ಲ ಅಂದ್ರೆ
ಸುಮ್ಮನೆ ಫ್ಲೋ ತಪ್ಪತ್ತಾ? ನೀವು ಹ್ಞೂ ಅಂದ್ರೆ ಇವತ್ತು ಆಟೋ ಡ್ರೈವರ್ ಆಗಿರೋ ನಾನು ನಾಳೆ ಆಟೋ ಮಾಲೀಕ ಆಗ್ಬೋದು. ಹ್ಞೂ ಅಲ್ಲಿಲ್ಲ ಅಂದ್ರೆ ಹುಚ್ಚ ಆಗ್ಬಿಡ್ತೀನಿ. ನೀನು ಯಾಕಲ್ಲ ಇಷ್ಟು ಫೀಲ್ ಆಗಕತ್ತಿ? ಬರೀ ಮುಂದೆ ಆದಷ್ಟು ಲಘು ಈ ಲೆಟ್ರಿಗೆ ಉತ್ತರ ಕೊಡ್ರಿ. ಇದನ್ ಕೊಟ್ರೆ ನಿಮ್ ಹುಡುಗಿ ಒಪ್ಕೊಂತಾಳ. ಅಲ್ಲ ರಮ್ಯ, ಹೆಂಗಾರ ಮಾಡಿ ಆ ಅಧ್ಯಕ್ಷನ ಪ್ಲ್ಯಾನ್ ಹಾಳು ಮಾಡ್ಬೇಕಂತಂದು ಪ್ಲ್ಯಾನ್ ಹಾಕೇ ಹಾಕ್ತೀನಿ. ಒಂದು ಸಕ್ಸಸ್ ಆಗೋಲ್ಲ. ಈಗ ನೋಡಿದ್ರ ಸ್ವಂತ ಖರ್ಚು ಮಾಡಿಸಿ ಅಂಗನವಾಡಿ ಟೀಚರ್ನ ಕರ್ಸ್ಯಾನ. ಮತ್ತದು ಸುಣ್ಣ ಬಣ್ಣ ಹಚ್ಚಿಸಿ ಏನೇನ ಮಾಡಿಸಿ ಸ್ವಚ್ಛ ಮಾಡಿಸಿ ಊರಿಗೆ ಉಪಕಾರ ಮಾಡಕತ್ತಾನ. ಮತ್ತು ಅವ ಹಿಂಗೆ ಮಾಡಕತ್ತ ಅಂದ್ರೆ ನಾ ಮುಂದಿನ ಎಲೆಕ್ಷನ್ನಾಗ ಗೆಲ್ತೀನಿ ಹೋಗ್ಬಿಡ್ತೀನೋ ಡೌಟ್ ಹತ್ಬಿಡ್ತೀನಿ. ಏನಾರ ಒಂದು ಪ್ಲ್ಯಾನ್ ಹಾಕಿರಕೊಳ್ಳಿ. ಒಟ್ಟು ಏನಪ್ಪ ಅಂದ್ರೆ ಮುಂದಿನ ಎಲೆಕ್ಷನ್ನಾಗ ನಾನು ಅಧ್ಯಕ್ಷನ ಹೆಸರು ಹಾಳು ಮಾಡ್ಬೇಕು, ನಾನು ಹೆಸರು ತರಬೇಕು. ಏನಾರು ಮಾಡಿ ಏಸು ಬೇಕಿಲ್ಲ, ಒಂದಲ್ಲ 10 ಕೇಸ್ ಕೊಡ್ತೀನಿ. ಆ ಬಸ್ಸೇ ಆ ಟೀಚರ್ ಜೋಡಿ ತಿರ್ಗಾಡಕ್ಕೆ ಹೊಂತಾನ್ರಿ. ಆ ಟೀಚರ್ಗೆ ಆ ಬಸ್ಸಾಗ ಸಂಬಂಧ ಐತೆ ಅಂತಂದು ಊರು ತುಂಬ ಹಬ್ಬಿಸ್ಬಿಡನ್ರಿ ಅಧ್ಯಕ್ಷರ. ಆಮೇಲೆ ಹತ್ತಲ್ರಿ ಬೆಂಕಿ. ನಾನು ಆಗ ಹದ್ದಿನ ಕಣಿಟ್ ಕಾಯಕ್ಕೆ ಹತ್ತೀನಿ. ಆ ಬಸ್ಸ ಒಬ್ಬ ಅಧ್ಯಕ್ಷ ಒಬ್ಬ ಯಾ ತಪ್ಪನಿಗೆ ಸಿಗವಲ್ರಿ. ಸಿಕ್ಕ್ರಂದ್ರೆ ಹೇಳ್ತೀನಿ ಅನ್ನಗ ಅವ್ರ ಗತಿನ ಬೇರೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಾರೆ ಅಧ್ಯಕ್ಷರ? ಆ ಬಸ್ಸಾನ ಹಿಂದೆ ಬಿದ್ದು ಅದು ಏನೋ ಚಾನ್ಸ್ ಸಿಕ್ಕ್ರ ಬದ್ನಿ ಗುಟ್ಟು ಇಟ್ಟಾಗ್ಬಿಡ್ತೀವಿ ನೋಡ್ರಿ. ಶಬಾಸ್ಲಿ ರಾಮ, ನೀನ ಈಗ ಅವನ್ ಬೆನ್ನು ಹತ್ತಿ ಅವ ಎಲ್ಲಿ ಹೋದ್ರೆ ಬಿಡೋದ ಬೇಡ. ಅವನೇನಾರ ಮಾಡಿ ತಪ್ಪು ನೀ ಸಿಗಿಸ್ಬೇಕು. ಅದು ಎಲ್ಲ ನೀನು ಕೈ ಬಿಡೈತಿ. ಬಸವ್ರೆ ಹಾಂ 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 ಮೇಡಮ್. ಎಲ್ಲಿಗೆ ಹೋಗುದ್ರಿ? ಅದು ಇವತ್ತು ಆಟೋಗೆ ರಜೆ ಹಾಕಿದ್ನಲ್ರಿ ನಾನು. ಸೊ ಹಿಂಗಾಗಿ ಬೈಕ್ ಸಿಕ್ಕೈತ್ರಿ. ಬೈಕ್ ಹೋಗ್ಯಲ್ರಿ ಮೇಡಮ್? ನೋ ಪ್ರಾಬ್ಲಮ್.
ಬಸ್ಸು ದೇವ್ರ ಹತ್ರ ಏನ್ ಬಿಡ್ಕೊಂಡೆ? ನೀವು ಲಘು ಸಿಗ್ಲಿ ಅಂತ ಬಿಡ್ಕೊಂಡೆ ರೀ. ಹಾ ಈಗ ಏನ ಅಂದಿ? ಅದು ಇಡೀ ಊರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಿಡ್ಕೊಂಡೆ ರೀ. ಎಲ್ಲಾರು ನಮಗ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತಾರ, ಇದೇ ನೀನು ಇಡೀ ಊರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿ? ನಮಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ರ ನಮಗಷ್ಟೇ ಒಳ್ಳೇದಾಗತ್ರಿ. ಅದ ಇಡೀ ಊರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ರ ಆ ಊರೊಳಗೆ ನಾನು ಬರ್ತೀನಿ, ನೀವು ಬರ್ತೀರಿ, ಅಧ್ಯಕ್ಷರು ಬರ್ತಾರ. ಆದ್ರೂ ನಿಮ್ ಥಿಂಕಿಂಗ್ ಲೆವೆಲ್ ಬೇರೆ ಐತ್ ಬಿಡ್ರಿ ಮೇಡಮರ. ಓ ನನಗಂತೂ ಸಾಕಾಗಿ ಹೋಗೈತ್ ನೋಡ್ರಿ. ಯಾಕ್ರಿ ಏನ್ ಸಾಕಾಯ್ತು? ನಾನೇನ್ ಮಾಡ್ದೆ? ನಾ ಬಂದಾಗಿನ್ನ ಮೇಡಮರ 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 ಅಂತ ಕೇಳಿ ಸಾಕಾಗೈತ್ರಿ ನನಗ. ಮತ್ ಇನ್ನೇನಂತ ಕರಿಬೇಕ್ರಿ ನಾನು? ನಮ್ ಮನಿ ಒಳಗ ನಮ್ಮ ಅಪ್ಪ ನಮ್ಮವ್ವ ಕಾವ್ಯ ಅಂತ ಹೆಸರಿಟ್ಟಾರಿ. ಹೆಸರಿಟ್ಟ ಕರಿಬೇಕ್ರಿ? ಕಾವ್ಯ ಅವ್ರ ಅಂತ ಕರಿಬೋದ? ಕರಿಬೋದು. ಕಾವ್ಯ ಅವ್ರ, ನಿಮಗ ನಾನೇನೋ ಒಂದ್ ವಿಷಯ ಹೇಳ್ಬೇಕಾಗಿತ್ರಿ. ಹೇಳಿಲ್ಲ. ಹೇಳಿ. ಇದು ನಮ್ಮ ಮನೆಗೆ ಅವ್ರ ಫೋನ್ ಬಂದಿತ್ತಾಗ್ಲಿ. ನೀವೇನೋ ಹೇಳ್ಬೇಕಂತ ಅನ್ಕೊಂಡ್ರೆ ಅವಾಗ್ಲೇ? ಮೇಡಮ್, ಚೀಟಿ ನಿಮ್ ಸಂಬಂಧ ಬರ್ತಾವ.